ಎಲ್ಲರಿಗೂ 5ನೇ ದಿನದ ಟ್ಯಾಲ್ಪ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಸದ್ಗುರುಗಳಾದ ಗುರುಗಳನ್ನು ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ಯತ್ ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಇಂದು ನಾವು ಒಂದು ಕಗ್ಗವನ್ನು ನೋಡೋಣ. ತೆರೆಯಾಗು ವಿಶ್ವ ಜೀವನದ ದಿವ್ಯಾಬ್ದಿಯಲ್ಲಿ, ಕರಗಿಸದಿರಲಿ ನಿನ್ನ ಬೆರೆತನ ದರಿವ. ಮರುತ ನುರುಬನು ತಾಳು ತೇಲು ತೋಲಾಡುತ್ತಾ, ವಿರಮಿಸ ಲೀಲೆಯಲ್ಲಿ ಮಂಕುತಿಮ್ಮ ಎನ್ನುವ ಕಗ್ಗವನ್ನು ನೆನೆಯೋಣ. ಈ ವಿಶ್ವ ಜೀವನದ ದಿವ್ಯ ಸಾಗರದಲ್ಲಿ ನೀನು ಅಲೆಯಾಗಿರು. ನಿನ್ನನ್ನು ಅರಿವನ್ನು ಯಾರೂ ಅಳಿಸದಿರಲಿ. ಗಾಳಿಯ ವೇಗವು ಮೋಡಗಳ ಹಾಗೆ ತೇಲಾಡಿ ವಿರಮಿಸುತ್ತವೆಯೋ ಹಾಗೆ ನೀನು ವಿರಮಿಸು ಎಂದು ಮಂಕುತಿಮ್ಮರ ಕಗ್ಗವನ್ನು ನೆನೆಯುತ್ತಾ, ಈ ಕಾರ್ಯಕ್ರಮವನ್ನು ಸರಿಯಾಗಿ 10:30 ಕಾರ್ಯಕ್ರಮದ ನಿರೂಪಣೆಯನ್ನು ಶಿಬಿರಾರ್ಥಿ ಮುರಳಿ ಮೋಹನ್, ಸಹಶಿಕ್ಷಕರು GHPS ಅಜಲಾಪುರ ಇವರು ಪ್ರಾರಂಭಿಸಿ ಹಾಗೆ ವೇದಿಕೆಗೆ ಸ್ವಾಗತವನ್ನು ಕೋರಿದರು. ಈ ವೇದಿಕೆಗೆ ಡಯಟ್ನ ಉಪನ್ಯಾಸಕರಾದ ಹಾಗೂ ಟ್ಯಾಲ್ಪ್ನ ನೋಡಲ್ ಅಧಿಕಾರಿಗಳಾಗಿರುವಂತಹ ಶ್ರೀ ಅಮರಣ್ಣಗೌಡ ಇವರು ಉಪಸ್ಥಿತರಿದ್ದರು. ಹಾಗೂ ತಾಲೂಕಿನ ಟ್ಯಾಲ್ಪ್ನ ನೋಡಲ್ ಅಧಿಕಾರಿಗಳಾದ ಶ್ರೀ ಶರಣಬಸಪ್ಪ ಪಾಕಿರೆಡ್ಡಿ ಇವರು ಕೂಡ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮ ಕುರಿತು ಶ್ರೀ ಅಮರಣ್ಣಗೌಡ ಉಪನ್ಯಾಸಕರು ಶಿಬಿರಾರ್ಥಿಗಳಿಗೆ ಕಲಿಕೆ ಮತ್ತು ಕಲಿತ ವಿಷಯವನ್ನು ಹಂಚುವ ವಿಷಯವಾಗಿ ಅವರು, ದುಡ್ಡು ಖರ್ಚು ಮಾಡಿದರೆ ಬಡತನವಾಗುತ್ತದೆ, ವಿಷಯ ಹಂಚಿಕೊಂಡರೆ ಜ್ಞಾನವಂತರಾಗುತ್ತೇವೆ ಎಂದು ಹೇಳುತ್ತಾ, ಸಾಧ್ಯವಾದರೆ ನೀವುಗಳು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧಿಸುವ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ BRPಗಳು ನೋಡಲ್ ಅಧಿಕಾರಿ ಶ್ರೀ ಶರಣಬಸಪ್ಪ ಪಾಕಿರೆಡ್ಡಿಯವರು ವಿಷಯವನ್ನು ತಿಳಿಸುತ್ತಾ, ತರಗತಿಯನ್ನು ಮುಂದುವರಿಸಲು ಟ್ಯಾಲ್ಪ್ನ ಉಪನ್ಯಾಸಕರಾದ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಸೈಯದ್ ಸರ್ ಅವರಿಗೆ ತಿಳಿಸಿದರು. ಆದರೆ 3ನೇ ದಿನದ ವರದಿಯು ಮಂಡನೆಯಾಗದಿದ್ದ ಕಾರಣ ಅವರು 3ನೇ ದಿನದ ವರದಿಯನ್ನು ಮಂಡಿಸಲು ತಿಳಿಸಿದರು. 3ನೇ ದಿನದ ವರದಿಯನ್ನು ಮೇಡಮ್ ಅವರು ವಿಸ್ತಾರವಾಗಿ ತಿಳಿಸಿಕೊಟ್ಟರು. 3ನೇ ದಿನದ ವರದಿಯಲ್ಲಿ ಯಾರು ಯಾವ ವಿಷಯಗಳನ್ನು ಹೇಳಿದರು ಎನ್ನುವ ವಿಷಯವನ್ನು ಮೇಡಮ್ ಅವರು ತುಂಬ ಅಚ್ಚುಕಟ್ಟಾಗಿ ತಮ್ಮ PPT ಮೂಲಕ ಪ್ರೆಸೆಂಟೇಷನನ್ನು ಮಾಡುವುದರ ಮೂಲಕ ಅವರು ವಿಷಯಗಳನ್ನು ಹಂಚಿಕೊಂಡರು. ತದನಂತರ ILPಯ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಸೈಯದ್ ರವರು ಗೂಗಲ್ನಲ್ಲಿ ಇರುವಂತಹ ಸ್ಪ್ರೆಡ್ಶೀಟ್, ಗೂಗಲ್ ಡಾಕ್ಸ್, ಜಿಮೇಲ್, ಹೌ ಟು ಕ್ರಿಯೇಟ್ ಸ್ಲೈಡ್ಸ್ ಸ್ಪ್ರೆಡ್ಶೀಟ್ನಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುವುದು ಎಂದು ತಿಳಿಸಿಕೊಟ್ಟರು. ತದನಂತರ BRP ರವರು ನಿಮಗೆ ಅರ್ಥವಾಯಿತೆ ಎಂದು ಕೇಳಿದರು. ಆಗ ಶಿಬಿರಾರ್ಥಿಗಳು ಅರ್ಥವಾದಂತೆಯೇ ಇದೆ, ಇದನ್ನು ಹ್ಯಾಂಡ್ಸ್ ಆನ್ ವರ್ಕ್ ಮಾಡಿದಾಗ ವಿಷಯ ಸಂಪೂರ್ಣ ಅರ್ಥವಾಗುತ್ತದೆ ಎಂದು ತಿಳಿಸಿದರು. ತದನಂತರ ಅಷ್ಟು ಹೊತ್ತಿಗೆ ಮಧ್ಯಾಹ್ನದ ಊಟದ ಸಮಯವಾಗಿದ್ದು ಊಟ ಬಂದಿತ್ತು. ಎಲ್ಲರೂ ಕೂಡ ಊಟವನ್ನು ಸವಿಯಲು ಹೊರಟೆವು. ತದನಂತರ ಬಂದ ನಂತರ ಎಲ್ಲ ಶಿಬಿರಾರ್ಥಿಗಳು ಹ್ಯಾಂಡ್ಸ್ ಆನ್ ವರ್ಕ್ ಮಾಡುವುದರ ಮೂಲಕ ಸ್ಪ್ರೆಡ್ಶೀಟನ್ನು ಕ್ರಿಯೇಟ್ ಮಾಡಿ ಸ್ಪ್ರೆಡ್ಶೀಟ್ನಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಶಿಬಿರಾರ್ಥಿಗಳು ಎಲ್ಲ ವಿಷಯಗಳನ್ನು ಸಂಪನ್ಮೂಲ ವ್ಯಕ್ತಿಗಳಿಂದ ತಮಗಿರುವ ಸಂದೇಹಗಳನ್ನು ತೀರಿಸಿಕೊಂಡರು. ಇಲ್ಲಿಗೆ ವರದಿಯು ಮುಕ್ತಾಯವಾಯಿತು. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.